ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ನಮ್ಮೊಂದು ಡಿಗ್ರಿ ಸ್ಟೂಡೆಂಟ್ ಅದ್ರ ಜೊತೆಗೆ ಡಿಪ್ಲೊಮಾ ಸ್ಟೂಡೆಂಟ್ ಯಾರೆಲ್ಲ ಇದ್ದಾರೆ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದ್ರೆ ಇನ್ನು ಮುಂದೆ ನಿಮಗೆ ಪ್ರತಿ ತಿಂಗಳಿಗೆ ದುಡ್ಡು ಗೌರ್ಮೆಂಟ್ ಇಂದ ನಿಮಗೆ ಫ್ರೀ ಆಗಿ ದುಡ್ಡು ಬರುತ್ತೆ. ಅದು ಏನಪ್ಪಾ ಅನ್ನಬೇಕಾ, ಈಗ ಫೈನಲ್ ಆಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿತ್ತು. ಅದರಲ್ಲಿ 5 ಗ್ಯಾರಂಟಿಯಲ್ಲಿ ಈಗ 4 ಗ್ಯಾರಂಟಿ ಸ್ಟಾರ್ಟ್ ಆಗಿದೆ. ಏನೋ ಪ್ರಾಬ್ಲಮ್ ಆಗಿ ಹಂಗೆ ನಡೀತಾ 4 ಗ್ಯಾರಂಟಿಗಳು ಸ್ಟಾರ್ಟ್ ಆಗಿದೆ. ಅದ್ರ ಬಟ್ ಈಗ ಫೈನಲ್ ಆಗಿ ಮತ್ತೊಂದು ಗ್ಯಾರಂಟಿ ಈಗ ಶುರು ಮಾಡಿದ್ದಾರೆ. ಅದು ಯಾವ್ದಪ್ಪ ಅಂದ್ರೆ ಯುವ ನಿಧಿ ಅಂತ ಬಂದ್ಬಿಟ್ಟು. ಈ ಯುವ ನಿಧಿ ಅಂದ್ರೆ ಏನಪ್ಪ ಅನ್ಬೇಕ್ರೆ, ಪ್ರತಿಯೊಬ್ಬ ಸ್ಟೂಡೆಂಟ್ ಅಂದ್ರೆ ಪದವಿ ಪೂರ್ವರಿಗೆ ಎಷ್ಟು ಅಂದ್ರೆ 3,000 ರೂಪಾಯಿ ಬರುತ್ತೆ. ಪ್ರತಿ ತಿಂಗಳಿಗೆ 3,000 ರೂಪಾಯಿ ಬರುತ್ತೆ. ಅದ್ರ ಜೊತೆಗೆ ಡಿಪ್ಲೊಮಾ ಪದವಿ ಪೂರ್ವರಿಗೆ ಎಷ್ಟು ಬರುತ್ತೆ, ಪ್ರತಿ ತಿಂಗಳಿಗೆ 1,500 ರೂಪಾಯಿ ಸಿಗುತ್ತೆ. ಆದ್ರೆ ಬಟ್ ಈ ದುಡ್ಡು ಫ್ರೀ ಆಗಿ ಸಿಗುತ್ತೆ. ಅದು ಪ್ರತಿ ತಿಂಗಳಿಗೆ ನಿಮಗೆ ಇಷ್ಟು ದುಡ್ಡು ಅಂತ ಬರುತ್ತೆ. ಆದ್ರೆ ಬಟ್ ಈ ಒಂದು ಪದವಿ ಪೂರ್ವರಿಗೆ ಅಂದ್ರೆ ಯುವ ನಿಧಿ ಯೋಜನೆ ನಾವು ಅಂದ್ರೆ ಈ ದುಡ್ಡು ನಮಗೆ ಸಿಗಬೇಕಪ್ಪ ಮೇನ್ ಇಂಪಾರ್ಟೆಂಟ್ ನಾವು ಯುವ ನಿಧಿ ಯೋಜನೆಗೆ ನಾವು ಅರ್ಜಿ ಸಲ್ಲಿಸಬೇಕು. ಇದು ಫೈನಲ್ ಆಗಿ 5ನೇ ಗ್ಯಾರಂಟಿ ಇದೊಂದು ಸ್ಟಾರ್ಟ್ ಮಾಡಿದ್ರೆ ಯುವ ನಿಧಿ ಯೋಜನೆ ಅಂತ ಬಂದ್ಬಿಟ್ಟು. ಈ ಯುವ ನಿಧಿ ಯೋಜನೆಗೆ ಯಾವ ರೀತಿ ಅದು ಜಸ್ಟ್ ನಿಮ್ಮೊಂದು ಮೊಬೈಲ್ ಸಾಕು. ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದ್ರೆ ಸಾಕು. ಸ್ಟೂಡೆಂಟ್ ಪ್ರತಿಯೊಬ್ಬರಿಗೆ ಹತ್ರ ಯಾವುದೋ ಕಂಪ್ಯೂಟರ್ ಸೆಂಟರ್ ಹೋಗೋದು ಬೇಕಾಗಿಲ್ಲ. ನಾ ಇರೋದೇ ನಿಮ್ಗೋಸ್ಕರ ಇದ್ದೀನಿ. ಜಸ್ಟ್ ನೀವು ನಿಮ್ಮೊಂದು ಮೊಬೈಲ್ ಫೋನ್ನಿಂದ ಯುವ ನಿಧಿ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬಹುದು. ಜಸ್ಟ್ 5 ಮಿನಿಟ್ಸ್ ಅಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು. ಅದು ಯಾವ ರೀತಿ ಅರ್ಜಿ ಸಲ್ಲಿಸೋದು ಮತ್ತು ಅದ್ರ ಜೊತೆಗೆ ಯಾವ ರೀತಿ ಅದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಇವತ್ತು ಸ್ಟಾರ್ಟ್ ಮಾಡೋದ್ರಿಂದ ಮುಂಚೆ ಪ್ರತಿಯೊಬ್ಬರಿಗೂ ಲೇಡೀಸ್ ಆಗಿರ್ಬೋದು ಬಾಯ್ಸ್ ಆಗಿರ್ಬೋದು ಪ್ರತಿಯೊಬ್ಬರಿಗೆ ರಿಕ್ವೆಸ್ಟ್ ಎಲ್ಲರಿಗೂ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಮೊಂದು ಸ್ಕೂಲ್ ಗ್ರೂಪ್ಸ್, ನಿಮ್ಮೊಂದು ಡಿಗ್ರಿ ಕಾಲೇಜ್ ಆಗಿರ್ಬೋದು ಡಿಪ್ಲೊಮಾ ಕಾಲೇಜ್ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತಲುಪಬೇಕು ನನ್ನೊಂದು ರಿಕ್ವೆಸ್ಟ್. ಅದ್ರ ಜೊತೆ ಯಾರೆಲ್ಲ ಸ್ಟೂಡೆಂಟ್ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡು ಅವ್ರು ಕೂಡ ಅರ್ಜಿ ಸಲ್ಲಿಸ್ಕೊಳ್ಳಿ. ಅದು ಯಾವ ರೀತಿ ಅಂದ್ರೆ ಇದಕ್ಕೆ ನಾವು ದುಡ್ಡು ಬರ್ಬೇಕು ಇದರ ಕಂಡೀಷನ್ ಎಲ್ಲ ನಾನು ನಿಮಗೆ ಸಂಪೂರ್ಣ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇವತ್ತು ಸ್ಟಾರ್ಟ್ ಮಾಡೋಕೆ ಮುಂಚೆ ಇನ್ನೂ ನನ್ನೊಂದು ಡಿಸ್ಕ್ರಿಪ್ಷನ್ ಎಲ್ಲ ಪ್ಲೀಸ್ ಕಲ್ಸನ್ ವೈಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟನ್ ಟನ್ನಂತ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತೆ ಬೇಗ ರೀಚ್ ಮಾಡಿ. ಅದ್ರ ಜೊತೆಗೆ ಫೇಸ್ಬುಕ್ ಅಲ್ಲಿ ಕೂಡ ನನ್ನೊಂದು ವಿಡಿಯೋ ನೋಡ್ತಾರೆ ಫೇಸ್ಬುಕ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿ, ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲೇ ಬಂದ್ಬಿಟ್ಟು ಎಲ್ಲರಿಗೂ ಹೇಳ್ತೇನೆ, ಈ ಯುವ ನಿಧಿ ಯೋಜನೆಯಿಂದ ನಾವು ಪದವಿ ಪೂರ್ವರಿಗೆ ತಿಂಗಳಿಗೆ 3,000 ಮತ್ತು ಅದ್ರ ಜೊತೆಗೆ ಡಿಪ್ಲೊಮಾ ಪದವಿ ಪೂರ್ವರಿಗೆ 1,500 ರೂಪಾಯಿ ತಿಂಗಳಿಗೆ ಸಿಗಬೇಕಪ್ಪ. ಅದರದೇ ಒಂದು ಕೆಲವೊಂದಷ್ಟು ಕಂಡೀಷನ್ ಇದೆ. ಆ ಕಂಡೀಷನ್ ನಾವು ಏನಾಗಬೇಕು, ಎಲಿಜಿಬಲ್ ಆಗಬೇಕು. ಎಲಿಜಿಬಲ್ ಅಂದ್ರೆ ತುಂಬಾ ಕಂಡೀಷನ್, ದೊಡ್ಡ ಕಂಡೀಷನ್ ಇಲ್ಲ, ಅದು ನಾರ್ಮಲ್ ಕಂಡೀಷನ್. ಅದೇನಪ್ಪ ಕಂಡೀಷನ್ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಮೊದಲೇ ಬಂದ್ಬಿಟ್ಟು ಈ ಯುವ ನಿಧಿ ಯೋಜನೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಏನ್ ಮಾಡ್ಕೊಂಡು ಸೇವಾ ಸಿಂಧು ಸೇವಾ ಸಿಂಧು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊ ಅಂದ್ರೆ ಸೇವಾ ಸಿಂಧು ಅಲ್ಲಿ ಅಂದ್ರೆ ಪೋರ್ಟಲ್ ಅಲ್ಲಿ ನೀವು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಈ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಯಾವ ರೀತಿ ಅಂದ್ರೆ ನಾವು ಮೊಬೈಲ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ನಾವು ಸೇವಾ ಸಿಂಧು ಅಕೌಂಟ್ ಒಂದು ಕ್ರಿಯೇಟ್ ಮಾಡ್ಕೊಳ್ಬೇಕು. ಅದೊಂದು ವೆಬ್ಸೈಟ್ ಅದರಲ್ಲಿ ನಾವು ಲಾಗಿನ್ ಆಗಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಏನೋ ಜಸ್ಟ್ ನೀವು ಯೋಚನೆ ಮಾಡೋದು ಬೇಕಾಗಿಲ್ಲ. ನಾನು ನಿಮಗೋಸ್ಕರ ಒಂದು ವಿಡಿಯೋ ಮಾಡಿದೆ, ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಎಂಡ್ ಸ್ಕ್ರೀನ್ ಹಾಕ್ತೀನಿ. ಅದನ್ನ ನೋಡಿ ನೀವು ಏನ್ ಮಾಡಿ ಸೇವಾ ಸಿಂಧುದೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಜಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ನಾನು ನಿಮಗೆ ಈಗ ಯುವ ನಿಧಿ ಯೋಜನೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಹೇಳ್ತೀನಿ. ಇನ್ನೂ ಜಸ್ಟ್ ಈಗ ನಾನು ನಿಮಗೆ ಮೊದಲೇ ಬಂದ್ಬಿಟ್ಟು ಸೈಡ್ ಗಡೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ ನೋಡ್ಕೊಳ್ಳಿ. ಜಸ್ಟ್ ನೀವು ಕ್ರೋಮ್ ಓಪನ್ ಮಾಡ್ಕೊಳ್ಳಿ, ಸೇವಾ ಸಿಂಧು ಅಂತ ಸರ್ಚ್ ಮಾಡ್ಕೊಳ್ಳಿ. ಇದನ್ನು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಯಾವ ರೀತಿ ಅಂತ ಹೇಳಿದ್ದೀನಿ. ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಸಾಕು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೋದು. ಆಧಾರ್ ಕಾರ್ಡ್ ಮೊಬೈಲ್ ನಂಬರು ಅದಕ್ಕೇನು ತುಂಬಾ ಸಿಂಪಲ್, ಅದು 2 ಮಿನಿಟ್ಸ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಜಸ್ಟ್ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಜಸ್ಟ್ ಅದರ ನಂತರ ನೀವು ಏನು ಮಾಡ್ಕೊಳ್ಳಿ, ನಿಮ್ಮೊಂದು ಪಾಸ್ವರ್ಡ್ ನಿಮ್ಮೊಂದು ಯೂಸರ್ ನೇಮ್ ಹಾಕೊಂಡು ಅದರ ನಂತರ ಕ್ಯಾಪ್ಚಾ ಹಾಕಬೇಕು. ಜಸ್ಟ್ ವೇಟ್ ಒಂದು ಕ್ಯಾಪ್ಚಾ ಹಾಕ್ತೀನಿ, 879777 ಕ್ಯಾಪ್ಚಾ ಹಾಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಕೌಂಟ್ ಸ್ವಲ್ಪ ವೇಟು, ನಂದು ರಾಂಗ್ ಆಯಿತು, ವಾಪಸ್ ಹಾಕ್ತೀನಿ. ಜಸ್ಟ್ ವೇಟು. ಈಗ ನಾನು ಇಲ್ಲಿ ಕ್ಯಾಪ್ಚಾ ಹಾಕ್ತೀನಿ ನೋಡಿ, 364615 ಈ ರೀತಿ ನೀವು ಅಲ್ಲಿ ಕ್ಯಾಪ್ಚನ್ ನೋಡ್ಕೊಂಡು ಹಾಕೊಳ್ಳಿ. ಇಂಪಾರ್ಟೆಂಟ್ ಯಾಕಂದ್ರೆ ನಂದು ಈ ರೀತಿ ಲಾಗಿನ್ ಆಗುತ್ತೆ. ಲಾಗಿನ್ ಆಗುತ್ತೆ ನೋಡ್ಕೊಳ್ಳಿ. ಈ ರೀತಿ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ನೀವು ಲಾಗಿನ್ ಆಗಿದ್ರೆ ಜಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ನಿಮಗೆ ಈ ಒಂದು ಯುವ ನಿಧಿ ಯೋಜನೆ ಏನಿದೆಲ್ಲ, ಈ ಯುವ ನಿಧಿ ಯೋಜನೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಬೇರೆ ಕಡೆ ಎಲ್ಲಿ ಲಿಂಕ್ ಸಿಗಲ್ಲ. ಇದರಲ್ಲಿ ಅವರು ರಿಲೀಸ್ ಮಾಡಿದ್ರೆ ಇದರಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು, ಅರ್ಜಿ ಸಲ್ಲಿಸಬಹುದು. ಯುವ ನಿಧಿ ಯೋಜನೆ ನೀವು ಅರ್ಜಿ ಅಪ್ಲೈ ಮಾಡ್ಬೋದು. ಯಾವ ರೀತಿ ಜಸ್ಟ್ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಆದ ತಕ್ಷಣ ಈ ರೀತಿ ಬರುತ್ತೆ. ಇದರಲ್ಲಿ ನೀವು ಈ ಸೇವಾ ಸಿಂಧುಲಿ ನೀವು ಯುವ ನಿಧಿ ಯೋಜನೆ ಮಾತ್ರ ಅಲ್ಲ, ಹಲವಾರು ಯೋಜನೆಗಳು ನೀವು ಅರ್ಜಿ ಹಾಕ್ಬೋದು. ಯಾವ್ದಾದ್ರು ಗೌರ್ಮೆಂಟ್ ಸ್ಕೀಮ್ ಬಂದ್ರೆ, ಯಾವ್ದಾರ ಲೋನ್ ಬಂದ್ರೆ, ಯಾವ್ದಾದ್ರು ಸಬ್ಸಿಡಿ ಬಂದ್ರೆ ಎಲ್ಲ ಇಲ್ಲಿ ಸಿಗುತ್ತೆ. ಇದನ್ನ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಗೆ ಇಂಪಾರ್ಟೆಂಟ್ ಬೇಕಾಗಿರುತ್ತೆ, ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಇಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಈ ರೀತಿ ತಗೊಳುತ್ತೆ. ನೀವು ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ, ಜಸ್ಟ್ ಅದನ್ನ ಕ್ಲಿಕ್ ಮಾಡಿ ವ್ಯೂ ಅವೈಲೇಬಲ್ ಅಂತ ಸರ್ವಿಸ್ ಅಂತ ಇದೆ ನೋಡಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತುಂಬಾ ಕೆಮ್ಮು ಆರಾಮೇಲೆ ಹುಷಾರೆಲ್ಲ ಇರಲಿ. ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡ್ಕೋ ತೆಲುಗು ಇಸ್ತಿ ಕಡೆ ಸೈಡ್ ಸರ್ಚ್ ಬರುತ್ತೆ. ಇಲ್ಲಿ ನೀವೇನು ಮಾಡ್ಕೋ ಯುವ ನಿಧಿ ಅಂತ ಸರ್ಚ್ ಮಾಡ್ಕೊಳ್ಳಿ ನೋಡಿ. ಯುವ
ನಿಧಿ, ಯುವ ನಿಧಿ ಅಂತ ಸರ್ಚ್ ಮಾಡಿದ ತಕ್ಷಣ ಮೇಲ್ಗಡೆ ಬಂತು ನೋಡಿ, ಯುವ ನಿಧಿ ಯೋಜನೆ ಅರ್ಜಿ ಅಂತ ಬಂತು ನೋಡಿ. ಜಸ್ಟ್ ನಿಮ್ಗೆ ಕಾಣ್ತಾ ಇದೆಯಾ ನೋಡಿ, ಕಾಣ್ತಾ ಇದೆಯಲ್ಲ, ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಯುವ ನಿಧಿ ಯೋಜನೆ ಅರ್ಜಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಓಕೆ, ಈ ರೀತಿ ಬರುತ್ತೆ ನೋಡಿ, ಕರ್ನಾಟಕ ಸರ್ಕಾರ ಯುವ ನಿಧಿ ಅಂತ ಬರುತ್ತೆ. ಜಸ್ಟ್ ಈ ಯುವ ನಿಧಿ ಯೋಜನೆ ಈ ರೀತಿ ಓಪನ್ ಆಗುತ್ತೆ. ಇದ್ರ ಮೂಲಕ ನೀವು ಅರ್ಜಿ ಸಲ್ಲಿಸಬಹುದು. ಅದು ಯಾವ ರೀತಿ ಸಲ್ಲಿಸೋದು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದಕ್ಕೆ ಕೆಲವೊಂದಷ್ಟು ಕಂಡೀಷನ್ ಅಂತ ಹೇಳಿದೆ. ಕಂಡೀಷನ್ ಏನಪ್ಪ ಅಂದ್ರೆ ನೋಡ್ಕೊಳ್ಳಿ. ಮೊದಲನೇ ಕಂಡೀಷನ್ ಬಂದ್ಬಿಟ್ಟು ಇಲ್ಲಿ ಸೆಲ್ಫ್ ಇಲ್ಲಿ ಅಂತ ಕೊಟ್ಟಿದ್ದಾರೆ ನೋಡಿ, ಏನೇನು ಕಂಡೀಷನ್ ಅಂತ ನೋಡ್ಕೊಳ್ಳಿ. ಮೊದಲನೇ ಕಂಡೀಷನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು ನೋಡ್ಕೋಬಹುದು, ನಾನು ಕರ್ನಾಟಕ ಗೃಹವಾಸಿ ಆಗಿರುತ್ತೇನೆ ಅಂದ್ರೆ ನಾನು ಕರ್ನಾಟಕದಲ್ಲಿ ಮೊದಲನೇದಾಗಿ ಕರ್ನಾಟಕದ ಗೃಹವಾಸಿ ಆಗಿರ್ಬೇಕು, ನಾನು ಕರ್ನಾಟಕದ ಆಗಿರ್ಬೇಕು. ಇದು ಮೊದಲನೇ ಕಂಡೀಷನ್. ಇನ್ನು ಸೆಕೆಂಡ್ ಕಂಡೀಷನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 2023ರಲ್ಲಿ ನಾನು ಡಿಗ್ರಿ ಮತ್ತು ಡಿಪ್ಲೊಮಾ ಕಂಪ್ಲೀಟ್ ಮಾಡಿರುತ್ತೇನೆ ಅಂದ್ರೆ ಆಗಿರಲೇಬೇಕು, ಪ್ರತಿಯೊಬ್ಬರು ಕೂಡ ಆಗಿರಲೇಬೇಕು. ಇನ್ನು ಮೂರನೇ ಕಂಡೀಷನ್ ಬಂದ್ಬಿಟ್ಟು ಏನಪ್ಪಾ, ನಾನು ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡುತ್ತಿಲ್ಲ ಅಂದ್ರೆ PG ಕೋರ್ಸ್ ಅದು ಯಾವ ರೀತಿ ಮಾಡ್ತಾ ಇಲ್ಲ ಅಂತ ಅಂದ್ರೆ ಮಾಡ್ತಿರಬಾರ್ದು. ಇದು ಮೂರನೇ ಕಂಡೀಷನ್. ಇನ್ನು ಬಂದ್ಬಿಟ್ಟು ನಾಲ್ಕನೇ ಬಂದ್ಬಿಟ್ಟು ಏನಪ್ಪ ಅನ್ಬೇಕು, ನಾನು ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ, ನಾನು ಯಾವುದೇ ರೀತಿ ಜಾಬ್ ಮಾಡ್ತಾ ಇಲ್ಲ. ಇದು ಕೂಡ ಇಂಪಾರ್ಟೆಂಟ್. ಇದು ಕೂಡ ಈ ಒಂದು ಕಂಡೀಷನ್ ಕೂಡ ನಾವು ಇದು ಮಾಡಬೇಕು. ಅದ್ರ ಜೊತೆ ಬಂದ್ಬಿಟ್ಟು ಐದನೇ ಕಂಡೀಷನ್ ಬಂದ್ಬಿಟ್ಟು ನಮಗೆ ಯಾವುದೇ ರೀತಿ ಪೆನ್ಷನ್ ಬರ್ತಿರಬಾರ್ದು, ಯಾವುದೇ ರೀತಿ ಪೆನ್ಷನ್ ಬರಬಾರ್ದು ಅಂದ್ರೆ ಬರ್ತಿರಬಾರ್ದು. ಬರ್ತಿದ್ರೆ ಅದು ನಮಗೆ ಈ ಕಂಡೀಷನ್ ಅವೈಲೇಬಲ್ ಆಗಲ್ಲ. ಕಂಡೀಷನ್ ನಮಗೆ ಯಾವುದೇ ರೀತಿ ಪೆನ್ಷನ್ ಬರಬಾರ್ದು ಅಂದ್ರೆ ಬರ್ತಿರಬಾರ್ದು. ಇನ್ನು ಲಾಸ್ಟ್ ಬಂದ್ಬಿಟ್ಟು ಆರನೇ ಕಂಡೀಷನ್ ಬಂದ್ಬಿಟ್ಟು ಏನಪ್ಪ, ನಾನು ಉದ್ಯೋಗ ಎಲ್ಲ ಸರ್ಕಾರ ಖಾಸಗಿ ಕ್ಷೇತ್ರ ಅಂದ್ರೆ ನಾನು ಯಾವುದೇ ರೀತಿ ಖಾಸಗಿ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಯಾವುದರಲ್ಲಿ ಯಾವುದೋ ಒಂದು ಸರ್ಕಾರ ಅಂದ್ರೆ ಖಾಸಗಿದಲ್ಲಿ ಯಾವುದೇ ರೀತಿ ನಾನು ಕೆಲಸ ಮಾಡ್ತಾ ಇಲ್ಲ, ಜಾಬ್ ಮಾಡ್ತಾ ಇಲ್ಲ, ಇಂಟರ್ನ್ಯಾಷನಲ್ ಸ್ಕೂಲು ಅದೇ ರೀತಿ ಕೆಲಸ ಅದು ಮಾಡ್ತಾ ಇರ್ತವ ಗೋರ್ಮೆಂಟ್ ಅದು, ಈ ರೀತಿ ನಾನು ಯಾವುದೇ ರೀತಿ ಜಾಬ್ ಮಾಡ್ತಿರಬಾರ್ದು ಅಂದ್ರೆ ಜಾಬ್ ಮಾಡ್ತಿರೋದಿಲ್ಲ ಅವರಿಗೆ ಇದೊಂದು ಯೋಜನೆ. ಇದಕ್ಕೆಲ್ಲ ನೀವು ಕಂಡೀಷನ್ ನೀವು ಏನು ಮಾಡ್ಬೇಕು, ಎಸ್ ಅಂದ್ರೆ ಅಗ್ರೀವ್ ಆಗಬೇಕು ಅಂದ್ರೆ ನೀವೇನು ಮಾಡ್ಬೇಕು, ಎಸ್ ಅಂತ ನೀವು ಕೊಡ್ಬೇಕು. ಇಲ್ಲಿ ನೋ ಅಂತ ಕೊಡ್ಬೋದು, ಎಸ್ ಅಂದ್ರೆ ಅದ್ರ ಬಿಟ್ಟು ನೀವು ನೋ ಅಂತ ಕೊಡ್ಬೇಕು. ಇವೆಲ್ಲ ಕಂಡೀಷನ್ ಒಪ್ಕೋಬೇಕು. ಎಲ್ಲ ನಾವು ಒಪ್ಕೊಂಡ ನಂತರ ನೀವು ಎಸ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ನೋಡಿ, ಆಧಾರ್ ಅಥಾರಿಟಿಕ್ಸ್ ಅಂತ ಈ ರೀತಿ ಬರುತ್ತೆ ನೋಡಿ, ನೋಡ್ಕೋಬಹುದು. ಅರ್ಜಿದಾರರ ವಿವರಗಳು ಅಂತ ಬರುತ್ತೆ ನೋಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ನೀವು ಎಲ್ಲ ಬರುತ್ತೆ ಡೀಟೇಲ್ಸ್, ನೀವು ಎಲ್ಲ ಫಿಲ್ಅಪ್ ಮಾಡ್ಕೊಳ್ಬೇಕು. ನಾನು ನಿಮಗೆ ಮೊದಲನೇ ಬಂದ್ಬಿಟ್ಟು ಎಲ್ಲ ಐತೀನಿ. ಇಂಪಾರ್ಟೆಂಟ್ ಯಾರು ಕೂಡ ಮಿಸ್ ಮಾಡದೆ ಇಂಪಾರ್ಟೆಂಟ್ ನೋಡಲೇಬೇಕು. ಈಗ ಮೊದಲನೇ ಬಂದ್ಬಿಟ್ಟು ಇಲ್ಲಿ ನಿಮಗೆ ಆಧಾರ್ ಅಂದ್ರೆ ಇಲ್ಲಿ ನೀವು ಆಧಾರ್ ಅಥಾರಿಟಿಕ್ಸ್ ಅಂದ್ರೆ ಬರುತ್ತೆ ನೋಡಿ. ಇಲ್ಲಿ ಏನ್ ಮಾಡ್ಬೇಕು, ನೀವು ಆಧಾರ್ ಕಾರ್ಡ್ ಇಲ್ಲಿ ನೀವು ಏನ್ ಮಾಡ್ಬೇಕು, ಜಸ್ಟ್ ಆಧಾರ್ ಅಥಾರಿಟಿಕ್ಸ್ ಅಂತ ಇದೆ ನೋಡಿ, ಜಸ್ಟ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಈ KYC ಅಂತ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಕಾಲ್ ಅದರ ಜೊತೆಗೆ ನನ್ನೊಂದು ಆಧಾರ್ ಕಾರ್ಡ್ ಈ KYC ಎರಡು ಟಿಕ್ ಮಾಡ್ಬೋದು. ಜಸ್ಟ್ ನೀವು ಏನ್ ಮಾಡ್ಬೇಕು, OTP ಅಂತ ಇದೆ ನೋಡಿ ಜಸ್ಟ್ ಸೈಡ್ ಗಡೆ. ಆ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 6 ಡಿಜಿಟ್ ಆಧಾರ್ ಕಾರ್ಡ್ಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅದಕ್ಕೆ ಒಂದು OTP ಬರುತ್ತೆ 6 ಡಿಜಿಟ್. ಆ OTP ಹಾಕೊಳ್ಳಿ. ಜಸ್ಟ್ ನೀವು ಆ OTP ಹಾಕಿದ್ರೆ ಏನಾಗುತ್ತೆ, ಆಟೋಮೆಟಿಕ್ ನಿಮಗೆ ಏನಾಗುತ್ತೆ ಅಂದ್ರೆ ಆಧಾರ್ ಕಾರ್ಡ್ದು ಏನೇನು ಡೀಟೇಲ್ಸ್ ಇದೆ ಎಲ್ಲ ಇಲ್ಲಿ ತಗೊಂಡು ಬಿಡುತ್ತೆ. ನೀವು ಏನೋ ಜಸ್ಟ್ ಇಲ್ಲಿ ಕೆಳಗಡೆ ವಿಳಾಸ, ಇಲ್ಲಿ ಪ್ರೋತ್ಸಾಹ ವಿಳಾಸ ಅಂತ ಇದೆ ನೋಡಿ, ಮೇಲಿನ ಇದೆ ಅಂದ್ರೆ ಇಲ್ಲಿ ನಿಮ್ಗೆ ಕಾಣ್ತೇವೆ ನೋಡಿ, ಗೆಟ್ ಆಧಾರ್ ಡೀಟೇಲ್ಸ್ ಅಂತ. ಜಸ್ಟ್ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ನೀವು ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ನಿಮ್ಮ ಫೋಟೋ ಆಗಿರ್ಬೋದು, ನಿಮ್ಮ ಡೇಟಾ ಅಂದ್ರೆ ನಿಮ್ಮ ಜನ್ಮ ದಿನಾಂಕ ಆಗಿರ್ಬೋದು, ನಿಮ್ಮೊಂದು ನೇಮ್ ಆಗಿರ್ಬೋದು, ನಿಮ್ಮೊಂದು ಮೇಲ್ ಫಿಮೇಲ್ ಎಲ್ಲ ತಗೊಂಡಿರುತ್ತೆ. ಅದ್ರ ಜೊತೆ ನಿಮ್ಮೊಂದು ಭಾವಚಿತ್ರ ಮೇನ್ ಇಂಪಾರ್ಟೆಂಟ್, ನಿಮ್ಮೊಂದು ಫೋಟೋ ಕೂಡ ತಗೊಂಡಿರುತ್ತೆ. ನೀವೇನು ಮಾಡೋದಕ್ಕಿಲ್ಲ, ಜಸ್ಟ್ ನೀವು ಅಷ್ಟು ಮಾಡಬೇಕು. ಅಷ್ಟು ಮಾಡಿದ್ರೆ ಆಟೋಮೆಟಿಕ್ ತಗೊಂಡಿರುತ್ತೆ. ಅದ್ರ ಬಟ್ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿ ತಗುತ್ತೆ. ಅದರ ನಂತರ ಬಂದ್ಬಿಟ್ಟು ತೆರಳ ಬಂದ್ಬಿಟ್ಟು ಇಲ್ಲಿ ನಿಮಗೆ ಪ್ರಸ್ತುತ ವಿಳಾಸ ಅಂತ ಇದೆ ನೋಡಿ. ಜಸ್ಟ್ ಇದನ್ನ ಏನ್ ಮಾಡ್ಬೇಕು, ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪರ್ಮನೆಂಟ್ ಅಡ್ರೆಸ್ ಏನ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆ ಅಡ್ರೆಸ್ ಅದೇ ಆಟೋಮೆಟಿಕ್ ತಗೋತೆ. ನಾನು ಡಿಗ್ರಿ ಕಂಪ್ಲೀಟ್ ಆಗಿಲ್ಲ, ಡಿಪ್ಲೊಮಾ ಕಂಪ್ಲೀಟ್ ಆಗಿಲ್ಲ, ನಾನು ನಿಮಗೆ ಅರ್ಜಿ ತೋರಿಸ್ತಿದ್ದೆ ಅದ್ರ ಬಟ್ ಹೇಳ್ತಾ ಇದೀನಿ, ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೀವು ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಏನು ಅಡ್ರೆಸ್ ಇದೆಲ್ಲ ಅಡ್ರೆಸ್ ಎಲ್ಲ ಇಲ್ಲಿ ಎಲ್ಲ ಆಟೋಮೆಟಿಕ್ ಫಿಲ್ಅಪ್ ಆಗುತ್ತೆ ಅಂದ್ರೆ ಆಟೋಮೆಟಿಕ್ ತಗೋತೆ, ಅಡ್ರೆಸ್ ತಗೋತೆ. ಅದರ ನಂತರ ಬಂದ್ಬಿಟ್ಟು ತೆರಳ್ಬಿಟ್ಟು ಇಲ್ಲಿ ನೀವೇನ್ ಮಾಡ್ಕೊ, ಅರ್ಜಿದಾರರ ಜಿಲ್ಲೆ ಹೆಸರು ಅಂದ್ರೆ ನಿಮ್ಮೊಂದು ಯಾವ ಒಂದು ಜಿಲ್ಲೆಯಿಂದ ನೀವು ಅರ್ಜಿ ಹಾಕ್ತಾ ಇದ್ದೀರಾ. ನಾನು ಬೆಳಗಾವಿ ಅಂತ ಹಾಕ್ತೀನಿ ಎಕ್ಸಾಂಪಲ್. ನೀವು ಕೂಡ ಯಾವ ಒಂದು ಜಿಲ್ಲೆದಿಂದ ಅರ್ಜಿ ಅಂದ್ರೆ ನೀವು ಯಾವ ಒಂದು ಜಿಲ್ಲೆದಿಂದ ಅರ್ಜಿ ಅಲ್ಲ, ಯಾವ ಒಂದು ಜಿಲ್ಲೆ ನಿಮ್ಮದು ಅದನ್ನ ಹಾಕೊಳ್ಳಿ. ಅದರ ನಂತರ ಬಂದ್ಬಿಟ್ಟು ನಿಮ್ಮೊಂದು ಅರ್ಜಿದಾರರ ತಾಲೂಕು, ನಿಮ್ಮ ತಾಲೂಕು ಯಾವ್ದಿದೆ ಆ ತಾಲೂಕು ನಾ ಏನ್ ಮಾಡ್ತೀನಿ, ಇಲ್ಲಿ ಬಂದ್ಬಿಟ್ಟು ಹಲವಾರು ತಾಲೂಕು ಇದೆ, ನಾ ಏನ್ ಮಾಡ್ತೀನಿ ರಾಯಬಾಗ್ ತಾಲೂಕು. ಓಕೆ, ರಾಯಬಾಗ್ ತಾಲೂಕು ಅಂತ ಹಾಕಿದ್ದೀನಿ. ಇನ್ ನೆಕ್ಸ್ಟ್ ತೆಳಗಡೆ ಬಂದ್ಬಿಟ್ಟು ಏನಪ್ಪಾ, ಎಜುಕೇಶನ್ ವಿದ್ಯಾರ್ಥಿಗಳ ವಿವರಗಳು ಅಂತ ಕೇಳುತ್ತೆ. ಇಲ್ಲಿ ಬಂದ್ಬಿಟ್ಟು ಏನಪ್ಪಾ, ಸೆಲೆಕ್ಟ್ ಕೋರ್ಸ್ ಅಂತ ಕೇಳುತ್ತೆ. ಇಲ್ಲಿ ನೀವು ಏನ್ ಮಾಡ್ಬೇಕು, ಜಸ್ಟ್ ನೀವು ಯಾವ ಒಂದು ಮಾಡ್ತಾ ಇದ್ರೆ ಪದವಿ ಅಂದ್ರೆ ನೀವು ಡಿಪ್ಲೊಮಾ ಮಾಡ್ತಾ ಇದ್ರೆ ಪದವಿ ಮಾಡ್ತಾ ಇದ್ರೆ ಕೇಳ್ತಾ ಇದ್ರೆ, ಇಲ್ಲಿ ನೀವು ಏನ್ ಮಾಡ್ಬೇಕು, ಡಿಪ್ಲೊಮಾ ಮಾಡ್ತಾ ಇದ್ರೆ ಡಿಪ್ಲೊಮಾದ ಕ್ಲಿಕ್ ಮಾಡಿ. ಪದವಿ ಮಾಡ್ತಾ ಇದ್ರೆ ಅಂದ್ರೆ ಡಿಗ್ರಿ ಆಗಿದೆ ನಿಮ್ದು ಕಂಪ್ಲೀಟ್ ಆಗಿದೆ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾವ್ದು ಕಂಪ್ಲೀಟ್ ಆಗಿದೆ, ಈಗ ನಾನು ಡಿಪ್ಲೊಮಾ ವಿದ್ಯಾರ್ಥಿ ಆದರೆ ಡಿಪ್ಲೊಮಾ ಕ್ಲಿಕ್ ಮಾಡ್ತೇನೆ, ಪದವಿ ಆದ್ರೆ ಪದವಿ ಕ್ಲಿಕ್ ಮಾಡ್ತೇನೆ. ನಾನು ಏನ್ ಮಾಡ್ತೀನಿ, ಎಕ್ಸಾಂಪಲ್ ಬಂದ್ಬಿಟ್ಟು ಪದವಿ, ನಾನು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಪದವಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಬಂದ್ಬಿಟ್ಟು ಸೆಲೆಕ್ಟ್ ನೋಡ್ಕೊಳ್ಬಹುದು. ಕೆಳಗಡೆ ಬಂದ್ಬಿಟ್ಟು ಏನಿದೆ, ಸೆಲೆಕ್ಟ್ ಯೂನಿವರ್ಸಿಟಿ ಬೋರ್ಡ್ ನೇಮ್ ಅಂತಂದ್ರೆ ನಿಮ್ಮೊಂದು
ಯೂನಿವರ್ಸಿಟಿ ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ನೀವು ಯೂನಿವರ್ಸಿಟಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹಲವಾರು ಯೂನಿವರ್ಸಿಟಿ ಇದೆ. ಇಲ್ಲಿ ಪ್ರತಿಯೊಂದು ಕೂಡ ನಿಮ್ದು ಯಾವ ಒಂದು ಯೂನಿವರ್ಸಿಟಿ ಇದೆ ಅದನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ಮಾಡ್ಬಿಟ್ಟು ತೆಳಗೆ ಬಂತು ಇಲ್ಲಿ ನೋಡಿ ಎಂಟರ್ ಪರ್ಸನಲ್ ಅಂತ ಡಿಗ್ರಿ ಡಿಪ್ಲೊಮಾ ಅಂಡ್ ಸರ್ಟಿಫಿಕೇಟ್ ರಿಜಿಸ್ಟರ್ ನಂಬರ್ ಅಂತ ಇದೆ. ನೀವೇನ್ ಮಾಡ್ಕೊ ಇಲ್ಲಿ ನಿಮ್ಮೊಂದು ಮಾಸ್ ಕಾರ್ಡ್ ನಂಬರ್ ಅಂತ ಇರುತ್ತೆ ನೋಡಿ. ಜಸ್ಟ್ ನಿಮ್ಮೊಂದು ಮಾಸ್ ಕಾರ್ಡ್ ಅಂದ್ರೆ ನಿಮ್ಮೊಂದು ಮಾಸ್ ಕಾರ್ಡ್ ರಿಜಿಸ್ಟರ್ ನಂಬರ್ ಅಂತ ಇರುತ್ತಲ್ಲ, ಆ ನಂಬರ್ ನೀವು ಇಲ್ಲಿ ಏನ್ ಮಾಡ್ಕೊ ಯಾಡ್ ಮಾಡ್ಕೊ. ಡಿಪ್ಲೊಮಾ ಆಗಿರ್ಬೋದು ಮತ್ತೆ ಡಿಗ್ರಿ ಆಗಿರ್ಬೋದು, ಎರಡು ಸ್ಟೂಡೆಂಟ್ ಅಂದ್ರೆ ಎರಡು ವಿದ್ಯಾರ್ಥಿಗಳಿಗೆ ಎರಡು ಸ್ಟೂಡೆಂಟ್ ಪ್ರತಿಯೊಬ್ಬರು ಕೂಡ ನೀವು ಮಾಡಿ ಡಿಗ್ರಿ ನೀವು ವಿಶ್ವವಿದ್ಯಾಲಯ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ಡಿಪ್ಲೊಮಾ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂತಾನೆ ನಿಮ್ಮ ಮಾಸ್ಕರ್ ನಂಬರ್ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ, ಆ ನಂಬರ್ ನೀವು ಎಂಟರ್ ಮಾಡ್ಬೇಕು. ಡಿಪ್ಲೊಮಾದವ್ರು ಹಾಕ್ಬೇಕು ಮತ್ತೆ ಡಿಗ್ರಿದವ್ರು ಹೇಗಿದ್ರೆ ಡಿಗ್ರಿದವ್ರು ಕೂಡ ಹಾಕ್ಬೇಕು. ಜಸ್ಟ್ ನೀವು ಹಾಕಿದ ತಕ್ಷಣ ಕೆಳಗಡೆ ಬಂದ್ಬಿಟ್ಟು ಏನಿದಿಲ್ಲ ಈ ಸೆಲೆಕ್ಟ್ ನೇಮ್ ಅಂತ ಇದೆ, ಮಾಸ್ಕರ್ ನಂಬರ್ ಇದೇನು ಮಾಸ್ಕರ್ ಅಂಕಪಟ್ಟಿಯ ಎಷ್ಟಾಗಿದೆ ಎಲ್ಲ ನಿಮ್ಗೆ ಆಟೋಮೆಟಿಕ್ ತಗುತ್ತೆ. ನಿಮ್ಮೊಂದು ಅಂಕಪಟ್ಟಿಯಲ್ಲಿ ಯಾವ ನೇಮ್ ಇದೆ ಅದೇ ರೀತಿ ತಗೋತೆ. ತೆಳಗಡೆ ಬಂದ್ಬಿಟ್ಟು ಎಂಟರ್ ಕಾಲೇಜ್ ನೇಮ್ ಕೂಡ ಆಟೋಮೆಟಿಕ್ ತಗೋತೆ. ಅದ್ರ ಜೊತೆಗೆ ನಿಮ್ಗೆ ಬಂದ್ಬಿಟ್ಟು ನಿಮ್ಮೊಂದು ಯಾವ ಒಂದು ಡೇಟಿಗೆ ನಿಮ್ಮ ರಿಸಲ್ಟ್ ಯಾವಾಗ ಪಾಸ್ ಆಗಿದೆ ಎಲ್ಲ ಕೂಡ ತೋರಿಸುತ್ತೆ, ಆಟೋಮೆಟಿಕ್ ತಗೊಳ್ತೆ. ಅದ್ರ ಬಿಟ್ಟು ನೀವು ನಂಬರ್ ಆಗ್ಬೇಕು. ಅದ್ರ ಬಿಟ್ಟು ಇಲ್ಲಿ ಕೆಲವೊಬ್ಬರಿಗೆ ಕೆಲವೊಂದಿಷ್ಟು ಜನ ಏನ್ ಪ್ರಾಬ್ಲಮ್ ಆಗ್ತಿದ್ರೆ ಈ ರೀತಿ ಒಂದು ಪ್ರಾಬ್ಲಮ್ ಕೂಡ ಬರುತ್ತೆ. ಅದನ್ನು ಕೂಡ ಸ್ಕ್ರೀನ್ ಶಾಟ್ ತೋರಿಸ್ತೀನಿ ನೋಡಿ. ಏನಪ್ಪಾ ಅನ್ಬೇಕಾ 2022-2023 ಶೈಕ್ಷಣಿಕ ವರ್ಷದಲ್ಲಿ ಪದವೀಧರರಿಗೆ NAD ಡೇಟಾ ಬೇಸ್ ನಲ್ಲಿ ಡೇಟಾ ಕಂಡು ಬರುತ್ತಿಲ್ಲವಾದರೆ ದಯವಿಟ್ಟು ನಿಮ್ಮ ಸಂಬಂಧಿತ ಕಾಲೇಜ್ ಬೋರ್ಡ್ ಅಥವಾ ವಿಶ್ವವಿದ್ಯಾಲಯಕ್ಕೆ ಸಂಪರ್ಕಿಸಿ ಅಂತ ಬರ್ತದೆ. ಇದೇನಪ್ಪ ಅಂದ್ರೆ ಈಗಾಗಲೇ ಈ ಸೇವಾ ಸಿಂಧುಲಿ ಇನ್ನೂ ಕೆಲವೊಂದಷ್ಟು ದಿನಗಳವರೆಗೆ ಅವ್ರು ಏನ್ ಮಾಡಿಲ್ಲ, ಇನ್ನು ಅಪ್ಡೇಟ್ ಮಾಡಿಲ್ಲ ಡೇಟಾ. ಅಂದ್ರೆ ನಿಮ್ಮೊಂದು ಡೇಟಾ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಅಂದ್ರೆ 2023 ಯಾರೆಲ್ಲ ಪಾಸ್ ಆಗಿದಾರ ಅವ್ರ ಡೇಟಾ ಇನ್ನೂ ಅಪ್ಡೇಟ್ ಆಗಿಲ್ಲ. ಜಸ್ಟ್ ಈ ಒಂದು ಪ್ರಾಬ್ಲಮ್ ಏನಿಲ್ಲ ಈ ರೀತಿ ಬರ್ತಾ ಇದ್ರೆ ಜಸ್ಟ್ 2-3 ದಿನದಲ್ಲಿ ಕಂಪ್ಲೀಟ್ ಆಟೋಮೆಟಿಕ್ ಸಾಲ್ವ್ ಆಗುತ್ತೆ. ಇದು ಏನು ಮಾಡಬೇಕಿಲ್ಲ, ಯಾವ ವಿಶ್ವವಿದ್ಯಾಲಯ ಹೋಗೋದು ಬೇಕಿಲ್ಲ, ಅವ್ರು ಆಟೋಮೆಟಿಕ್ ಡೇಟಾ ಅಪ್ಡೇಟ್ ಮಾಡ್ತಾರೆ. ಅದ್ಬಿಟ್ಟು ಇದರಲ್ಲಿ ಸೇವಾ ಸಿಂಧುಲಿ ಅವರು ಇನ್ನೂ ಅಪ್ಡೇಟ್ ಮಾಡ್ತಾರೆ, ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ, ಆಟೋಮೆಟಿಕ್ ತಗೊಳ್ತಾರೆ. ಇನ್ನು ಕೆಲವೊಬ್ಬರಿಗೆ ತಗೊಂಡ್ರೆ ಬೆಸ್ಟ್, ನಿಮ್ದು ಏನಾದ್ರು ತಗೋತೆ ಆಟೋಮೆಟಿಕ್ ತಗೊಂಡ್ರೆ ಆಲ್ ದ ಬೆಸ್ಟ್. ಈಗ ತಗೊಂಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು, ಆಟೋಮೆಟಿಕ್ ತಗೊಳ್ತೆ. ಆದ ನಂತರ ನೆಕ್ಸ್ಟ್ ಮಾಡ್ಬಿಟ್ಟು ಇದೆಲ್ಲ ಆಟೋಮೆಟಿಕ್ ತಗೊಳ್ತೇನೆ. ನಿಮ್ಮ ಮಾಸ್ ಕಾರ್ಡ್ ನಂಬರ್ ಹಾಕಿರ ಕೆಲವು ಮಾಡ್ಬಿಟ್ಟು ನಿಮಗೆ ಮತ್ತೊಂದು ಕೇಳ್ತೇನೆ ಸೆಲೆಕ್ಟ್ ಫಾರ್ಮ್ ಡ್ಯೂಮೆಂಟ್ ಅಂದ್ರೆ ಇಲ್ಲಿ ವೆರಿಫಿಕೇಶನ್ ಕೇಳ್ತೀರಾ ಗ್ರಾಹಕ ಪರಿಶೀಲನಾ ಆಯ್ಕೆ ಮಾಡಿ ಅಂತ ಇದೆ. ಇಲ್ಲಿ ನೀವು ಏನ್ ಮಾಡ್ಬೇಕು, ಜಸ್ಟ್ ಪ್ಲೀಸ್ ಸೆಲೆಕ್ಟ್ ಅಂತ ಇದೆ, ಸೆಲೆಕ್ಟ್ ಅಂತ ಇದೆ. ಇಲ್ಲಿ ಏನ್ ಮಾಡ್ಬೇಕು ನೀವು ಜಸ್ಟ್ ಅಂದ್ರೆ ನೀವು ಏನ್ ಮಾಡ್ಬೇಕು ಇಲ್ಲಿ ಡಿಗ್ರಿ ನೋಡ್ಕೋಬಹುದು. ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮೇಲೆ ಡಿಗ್ರಿ ಡಿಪ್ಲೊಮಾ ರೇಷನ್ ಕಾರ್ಡ್ ಮತ್ತೆ CIT ನಂಬರ್ ಅಂತ ಕೇಳುತ್ತೆ. ಇಲ್ಲಿ ನೀವು ಏನ್ ಮಾಡ್ಬೇಕು ಗ್ರಾವೈಸ್ ಅಂದ್ರೆ ನಿಮ್ಮ ಒಂದು ನೀವು ಡಿಗ್ರಿ ಮೂಲಕ ಅಂದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ನಂಬರ್ ಹಾಕ್ಬೋದು, ಇಲ್ಲಾಂದ್ರೆ ರೇಷನ್ ಕಾರ್ಡ್. ಜಸ್ಟ್ ನಾನು ನಿಮಗೆ ಹೇಳ್ತೀನಿ ರೇಷನ್ ಕಾರ್ಡ್ ಮೂಲಕ ಮಾಡಿ. ಅಂದ್ರೆ ರೇಷನ್ ಕಾರ್ಡಲ್ಲಿ ನೀವು ಏನ್ ಮಾಡ್ಬೇಕು ರೇಷನ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊ. ಅದರ ನಂತರ ಬಂದ್ಬಿಟ್ಟು ತೆಳಗ ಮಾಡ್ಕೊ ಎಂಟ್ರ್ ರೇಷನ್ ಕಾರ್ಡ್ ನಂಬರ್ ಪಡಿತರ ಚೀಟಿಯ ಸಂಖ್ಯೆ ನಮೂದಿಸಿ ಅಂತದೆ. ಇಲ್ಲಿ ನೀವು ಏನ್ ಮಾಡ್ಬೇಕು ನಿಮ್ಮದು ರೇಷನ್ ಕಾರ್ಡ್ ನಂಬರ್ ಹಾಕ್ಬೇಕು. ತೆಳಗಡೆ ಬಂದ್ಬಿಟ್ಟು ಸ್ಟೂಡೆಂಟ್ ನೇಮ್ ಫಾರ್ ಎಜುಕೇಶನ್ ನಂಬರ್ ಪಡಿತರ ಚೀಟಿ ಸಂಖ್ಯೆಯಲ್ಲಿ ಪ್ರಕಾರ ವಿದ್ಯಾರ್ಥಿಯ ಹೆಸರು ಅಂದ್ರೆ ನಿಮ್ಮದು ರೇಷನ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇದೆ, ರೇಷನ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇದೆ ಅದೇ ರೀತಿ ಹಾಕ್ಬೇಕು. ಯಾವುದೇ ಕಾರ್ಡ್ಗೂ ತಪ್ಪ ಹಾಕಕ್ ಹೋಗ್ಲಿ, ಯಾವ ರೀತಿ ನೇಮ್ ಇದೆ ಅದನ್ನ ಹಾಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ರೇಷನ್ ಕಾರ್ಡ್ ಅಂತ ಹೇಳಿದಿಲ್ಲ, ಇಲ್ಲಿ ನಿಮಗೆ ರೇಷನ್ ಕಾರ್ಡ್ ಇಲ್ಲಪ್ಪ ಅಂದ್ರೆ ಏನ್ ಮಾಡೋದು ಡಿಪ್ಲೊಮಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಗ್ರಿ ಇದ್ರೆ ಡಿಗ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಂಬರ್ ಕೇಳುತ್ತೆ ಅದನ್ನ ಹಾಕಿ ಜಸ್ಟ್ ನೀವು ಮಾಡ್ಕೊಳ್ಳಿ. ಇಷ್ಟು ಮಾಡ್ಬೇಕಾದ್ರು ಈ ಪಡಿತರ ಚೀಟಿ ಅದನ್ನ ಆಟೋಮೆಟಿಕ್ ಹಾಕ್ಬೇಕು. ಆ ರೇಷನ್ ಕಾರ್ಡ್ ನಂಬರ್ ಆಟೋಮೆಟಿಕ್ ತಗೋತೆ. ನೀವು ರೇಷನ್ ಕಾರ್ಡ್ ನಂಬರ್ ಹಾಕಿ ಅದರ ನಂತರ ಬಂದ್ಬಿಟ್ಟು ನಿಮ್ಮ ರೇಷನ್ ಕಾರ್ಡಲ್ಲಿ ಇರುವಂತ ಚೀಟಿಯ ಹೆಸರು ಏನಿದೆ ಅದರಲ್ಲಿ ಸೇಮ್ ಹೆಸರು ಹಾಕೊಳ್ಳಿ. ಇದು ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಕನ್ಫರ್ಮೇಶನ್ ಡೀಟೇಲ್ಸ್ ಅಂಡ್ ಅರ್ಜಿದಾರರ ಸಂಪರ್ಕ ವಿವರಗಳು ಅಂತ ಇದೆ. ಇಲ್ಲಿ ನೀವು ಏನ್ ಮಾಡ್ಬೇಕು ನಿಮ್ಮೊಂದು ಕಾಂಟ್ಯಾಕ್ಟ್ ಅರ್ಜಿದಾರರ ಮೊಬೈಲ್ ನಂಬರ್ ಹಾಕ್ಬೇಕು. ನಿಮ್ಮೊಂದು ಮೊಬೈಲ್ ನಂಬರ್ ಹಾಕೊಳ್ಳಿ, ಕಾಂಟ್ಯಾಕ್ಟ್ ಮೊಬೈಲ್ ನಂಬರು. ಅದರ ತಗೊಂಡ್ಬಿಟ್ಟು ನಿಮ್ಮೊಂದು ಇಮೇಲ್ ID ಇದ್ರೆ ನಿಮ್ಮೊಂದು ಮೊಬೈಲ್ ನಂಬರ್ ಇದ್ರೆ ಮೊಬೈಲ್ ನಂಬರ್ ಹಾಕೊಳ್ಳಿ. ತಗೊಂಡ್ಬಿಟ್ಟು ಅಪ್ಲಿಕೇಶನ್ ನಿಯರೆಸ್ಟ್ ಕಾಂಟ್ಯಾಕ್ಟ್ ಇಮೇಲ್ ಅಂತ ಇದೆ. ನಿಮ್ಮ ಇಮೇಲ್ ಇದ್ರೆ ಇಮೇಲ್ ಕೂಡ ಹಾಕೊಳ್ಳಿ. ನಿಮ್ಮ ಇಮೇಲ್ ID ಮೊಬೈಲ್ ನಂಬರ್ ಎರಡೂ ಕೂಡ ಹಾಕೊಳ್ಳಿ. ಏನಾದ್ರು ಪ್ರಾಬ್ಲಮ್ ಇದ್ರೆ ಕಾಲ್ ಮಾಡ್ತಾರೆ. ಜಸ್ಟ್ ನೀವು ಮೊಬೈಲ್ ನಂಬರ್ ಹಾಕೊಳ್ಳಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಡಿ. ಇನ್ನು ತೆಳಗಡೆ ಇದೆ ನೋಡಿ ಅಡಿಷನಲ್ ಡೀಟೇಲ್ಸ್ ಅಂದ್ರೆ ಹೆಚ್ಚುವರಿಗೆ ವಿವರಗಳು. ಇದೇನಿದೆ ನೋಡಿ ಸೆಲೆಕ್ಟ್ ಯುವರ್ ಕಾಸ್ಟ್ ಕ್ಯಾಟಗರಿ ಜಾತಿಯ ಗುಂಪು ಆಯ್ಕೆ ಮಾಡಿ. ಅಂದ್ರೆ ಇಲ್ಲಿ ನೀವೇನ್ ಮಾಡ್ಬೇಕು SC ST OBC ಎಲ್ಲ ನೀವು ಇದೆ. ಇಲ್ಲಿ ನೀವು ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿ. ನಾನು ಪರಿಶಿಷ್ಟ ಜಾತಿ ಅಂತ ಸೆಲೆಕ್ಟ್ ಮಾಡ್ತೀನಿ. ನೀವು ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. SC ಇದ್ರೆ OBC ಇದ್ರೆ 2A ಇದ್ರೆ ಎಲ್ಲ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ತೆಳಗಡೆ ಬಂತು ಇಲ್ಲಿ ನಿಮಗೆ ಅಂಗವಿಕಲರ ಕತೆ ಇದೆಯಾ ಅಂದ್ರೆ ನೀವು ಏನಾದ್ರು ಅಂಗವಿಕಲರಾಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಏನಿಲ್ಲ ಅಂಗವಿಕಲರ್ ಇಲ್ಲ ಅಂದ್ರೆ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಏನಿಲ್ಲ ನೋ ಅಂಗವಿಕಲರ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಂಗವಿಕಲರ ಒಂದು ID ನಂಬರ್ ಅಂತ ಸಿಗುತ್ತೆ. UID ಏನೋ ID ಆ ID ನಂಬರ್ ಕೇಳುತ್ತೆ, ಅದನ್ನ ಹಾಕ್ಬೇಕು. ಜಸ್ಟ್ ಅದನ್ನ ಹಾಕಿದ ತಕ್ಷಣ ನಿಮಗೆ ಕ್ಯಾಪ್ಚ್ ನಂಬರ್ ಕೇಳುತ್ತೆ. ಜಸ್ಟ್ ಇಲ್ಲಿ ನಿಮಗೆ ನಂಬರ್ ತೋರಿಸ್ತಾ ನೋಡಿ, ನಾನು ತೋರಿಸ್ತೀನಿ ನೋಡಿ 565938.
ಈ ನಂಬರ್ ಹಾಕಿ ಜಸ್ಟ್ ನೋಡಿ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ ಸಬ್ಮಿಟ್ ಅಂತ ಒಂದು ಇದೆ ನೋಡಿ, ಜಸ್ಟ್ ಏನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಸಬ್ಮಿಟ್ ಆಗಲ್ಲ, ಅಲ್ಲೇ ನಿಮಗೊಂದು ಪ್ರಿವ್ಯೂ ಬರುತ್ತೆ. ಪ್ರಿವ್ಯೂ ಅಂದ್ರೆ ಇನ್ನೇನು ಡೀಟೇಲ್ಸ್ ಹಾಕಿದ್ರೆ ಎಲ್ಲ ಒಂದು ಫಾರ್ಮ್ ತೋರಿಸುತ್ತೆ, ನೀವು ಯಾವುದೋ ಒಂದು ಅಪ್ಲಿಕೇಶನ್ ಹಾಕುವಾಗ ತೋರಿಸುತ್ತೆ, ಆ ರೀತಿ ತೋರಿಸುತ್ತೆ. ಎಲ್ಲ ಸರಿಯಾಗಿದೆ ಇಲ್ವ ಅಂತ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ತಪ್ಪಾಗಿದೆ ಅದನ್ನ ರೀ ಎಡಿಟ್ ಮಾಡಿ ಮತ್ತೆ ಹಾಕೊಳ್ಳಿ. ಇಷ್ಟು ಎಲ್ಲ ಚೆಕ್ ಮಾಡ್ಕೊಂಡು ಸರಿಯಾಗಿದೆ ನಿಮಗೊಂದು ಅಕ್ನಾಲೇಜ್ಮೆಂಟ್ ಪತ್ರ ಒಂದು ಸಿಗುತ್ತಲ್ಲ, ಆ ರೀತಿ ಜಸ್ಟ್ ಅದರ ನಂತರ ಬಂತು ಏನು ಮಾಡ್ಕೊ ಲಾಸ್ಟ್ ಬಂತು ಸಬ್ಮಿಟ್ ಅಂತ ನೋಡಿ. ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರ. ಅದರ ನಂತರ ಬಂದ್ಬಿಟ್ಟು ನಿಮ್ಮೊಂದು ಅಕ್ನಾಲೇಜ್ಮೆಂಟ್ ಪತ್ರ ಸಿಗುತ್ತೆ, ಆ ಪತ್ರ ನೀವು ಆ ನಂಬರ್ ಸಿಗುತ್ತೆ. ಅದೇ ಮಾಡ್ಕೊ ಜಸ್ಟ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ಹಾಕೊಂಡು ಪ್ರಿಂಟ್ ತಗೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ. ಏನೋ ಜಸ್ಟ್ ನಾನು ನಿಮಗೆ ಮೊದಲೇ ಮಾಡ್ಬಿಟ್ಟು ಮೊಬೈಲ್ ಸ್ಕ್ರೀನ್ ಆಫ್ ಮಾಡ್ತೀನಿ. ತುಂಬಾ ಸಿಂಪಲ್ ಗೆ ನೀವು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಅದು ಯಾವ ರೀತಿ ಅರ್ಜಿ ಸಲ್ಲಿಸೋ ಅಂತ ಈ ನೋಡಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ತುಂಬಾ ಸಿಂಪಲ್, ಮೊಬೈಲ್ ಫೋನ್ ಇದ್ದರೆ ಸಾಕು. ಇದರಲ್ಲಿ ನಿಮಗೆ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಅನ್ನ ನಿಮ್ಮೊಂದು ಅಂಕ ಪಡಿತರ ಚೀಟಿ ಇದ್ರೆ ಸಾಕು, ಎಲ್ಲ ಆಟೋಮೆಟಿಕ್ ಆಗುತ್ತೆ. ನೀವೊಂದು ಮಾರ್ಕ್ಸ್ ಕಾರ್ಡ್ ಇದ್ರೆ ಎಲ್ಲಿ ಪ್ರಾಬ್ಲಮ್ ಇಲ್ಲ. ಪ್ರತಿಯೊಬ್ಬ ಸ್ಟೂಡೆಂಟ್ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಕೊಂಡು ಯಾರು ಕೂಡ ಬಿಡಕೋಬೇಡಿ. ಪ್ರತಿ ತಿಂಗಳಿಗೆ 3,000 ಮತ್ತೆ ಡಿಪ್ಲೊಮಾ ವಿದ್ಯಾರ್ಥಿಗೆ 1,500 ರೂಪಾಯಿ ಸಿಗುತ್ತೆ. ಯಾರು ಕೂಡ ಬಿಡಕೋಬೇಡಿ, ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳ್ಳಿ ಅಂತ ಇವತ್ತು ಪ್ರತಿಯೊಬ್ಬ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲರೂ ಕೂಡ ಜೇನು ಮಾತ್ರ ಮತ್ತೆ ಶಕ್ತಿ ನೆಕ್ಸ್ಟ್ ಹೊಡೋದಿಲ್ಲ ಎಲ್ಲರಿಗೆ ಬಾಯ್. ಮತ್ತೆ ಅದ್ರ ಜೊತೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಚಿಕ್ಕದಾಗಿ ಸೆಲ್ಫ್ ಮೆಡಿಕೆ ಅದು ಕೂಡ ತಿಳಿಸ್ತೀನಿ ಅಂತ ಆಯ್ತಾ. ಇವತ್ತು ಮುಗಿಸ್ತೀನಿ. ಬಾಯ್.